ರುಚಿಯ ಹೊಸ ಪ್ರಯಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಪರೋಟ. ಕ್ಯಾರೆಟು, ತೆಂಗಿನಕಾಯಿ ತುರಿ, ಆಲೂಗಡ್ಡೆ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಇಟ್ಕೊಂಡು ಅದಕ್ಕೆ 4 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು 4 ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗಲಿ, ಸಾಸಿವೆ ಕಾಳು ಚಟಪಟ ಅನ್ನೋಕ್ಕೆ ಶುರುವಾಗಲಿ. ಅಷ್ಟರ ನಂತರ ಸ್ವಲ್ಪ ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಸ್ವಲ್ಪ ಹಸಿಮೆಣಸು ಬಾಡಿಸ್ಬೇಕು, ಆಗ ತುಂಬ ಖಾರ ಅನಿಸಲ್ಲ, ಘಾಟು ಆಗಲ್ಲ. ಬೇವಿನ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿಣ, ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಅರಿಶಿಣ ಸ್ವಲ್ಪ ಆಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ಅಷ್ಟರ ನಂತರ ನಾವು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀವಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು. ಜೊತೆಗೆ ಕ್ಯಾರೆಟನ್ನು ಕೂಡ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದಷ್ಟನ್ನು ಈಗ ನೀಟಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೇನು ಪಲ್ಯದ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದೇ ಥರ ಪಲ್ಯ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ನೀಟಾಗಿ ಅದೆಲ್ಲದೂ ಮಿಕ್ಸ್ ಆಗಬೇಕು. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ನೀವು ಸ್ವಲ್ಪ ಬೇಗ ತೊಗೊಳ್ಳಲ್ಲ, ಹಾಗಾಗಿ ಅಷ್ಟು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಐಟಮಿಗೂ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ನೀಟಾಗಿ ಅವಿಷ್ಟು ಮಿಕ್ಸ್ ಆಗಲಿ, ಉಪ್ಪು ಮತ್ತು ಸಕ್ಕರೆ ಎಲ್ಲ. ಆಮೇಲೆ ಮತ್ತೊಂದು ಪಾತ್ರೆಗೆ 1 ಬೌಲ್ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಅದಕ್ಕೆ ಇವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ನೀವೆಷ್ಟು ಚಪಾತಿ ಮಾಡ್ಕೊತೀರ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಅದೇ ಬೌಲಲ್ಲಿ 1 ಬೌಲ್ ಹಿಟ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಹಿಟ್ಟು ಬೇಕಿದ್ರೆ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು. ಆಮೇಲೆ ಒಂದು ಉಂಡೆ ತೊಗೊಂಡು ಚಪಾತಿ ಥರನೇ ಈ ಥರ ಸ್ಟಪ್ಡ್ ಮಾಡಿ, ನಾವು ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಸ್ಟಪ್ಡ್ ಮಾಡಿಬಿಟ್ಟು ಈ ಥರ ಹಿಟ್ಟಲ್ಲಿ ಬೇಕಿದ್ರೆ ಹಿಟ್ಟಲ್ಲಿ ಅದ್ಬಿಟ್ಟು ಒರಿಬೋದು. ಇಲ್ಲ ಅಂತಂದರೆ ಆಯಿಲ್ ಹಾಕ್ಕೊಂಡು ನೀವು ಕೂಡ ಒರ್ಕೋಬೋದು. ಈ ಥರ ನೀಟಾಗಿ ಒರ್ಕೊಳ್ಳಿ. ಈ ಥರ ಒರ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ ಒಲೆ ಮೇಲೆ. ಅದಕ್ಕೆ ಒರೆದಿರೋ ಚಪಾತಿ ಇತ್ತಲ್ಲ, ಸ್ಟಪ್ ಮಾಡಿ ಒರೆದಿರೋದು, ಅದನ್ನು ಹಾಕಿ ಅದನ್ನ ಅದ್ರ ಮೇಲ್ಗಡೆ ಆಯಿಲು ಅಥವಾ ತುಪ್ಪ ಯಾವುದನ್ನಾದರೂ ಬೇಕಿದ್ರೆ ನೀವು ಹಾಕ್ಕೋಬೋದು. ನೀವು ಎರಡನ್ನೂ ಇಷ್ಟಪಡಲ್ಲ ಅಂತಂದರೆ ಯಾವುದನ್ನು ಹಾಕ್ದೇ ಕೂಡ ಹಾಗೆ ಮಾಡ್ಕೋಬೋದು. ನಾನು 1 ರೌಂಡ್ ತಿರ್ಸಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡೂ ಕೂಡ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಗೆ ಯಾವುದು ಬೇಕೋ ಅದನ್ನ ನೀವು ಹಾಕ್ಕೋಬೋದು. ನಾನು ಕೈಯಲ್ಲಿ ತಿರ್ಸಿದ್ದೀನಿ ಅಂತ ನೀವು ಕೈಯಲ್ಲಿ ತಿರ್ಸೋಕೆ ಹೋಗಬೇಡಿ, ನನಗೆ ಅಭ್ಯಾಸ ಆಗಿದೆ. ನೀವು ಆದಷ್ಟು ಕಾವಲಿ ಸುಟ್ಕ ಏನಾದರೂ ತೊಗೊಳ್ಳಿ, ಚೆನ್ನಾಗಿ ಉಬ್ಬಿ ಬರುತ್ತೆ. ಸ್ಟಪ್ಡ್ ಮಾಡಿರೋದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಡೈಲಿ ಬೆಳಗ್ಗೆ ತಿಂಡಿಗೆ ಏನಾದರೂ ಸ್ಪೆಷಲ್ ಏನಾದರೂ ಬೇಕಾಗತ್ತಲ್ವ, ಒಂದೇ ಥರ ಮಾಡಿದ್ರೆ ಎಲ್ಲರೂ ತಿನ್ನಲ್ಲ. ಡೈಲಿ ಏನಾದ್ರು ಚೇಂಜಸ್ ಇರಲಿ ಅಂತ ಅನ್ನಿಸ್ತಾ ಇರುತ್ತೆ. ಡೈಲಿ ಚಪಾತಿ ಮಾಡಿದ್ರೂ ಚೆನ್ನಾಗಿರಲ್ಲ. ನೋಡಿ, ನಾನು ಒಂದು ಮಾಡಿದ್ದೀನಿ. ಅದು ಯಾವ ಥರ ಓಪನ್ ಆಗಿತ್ತೆ ನೋಡಿ, ಒಳಗಡೆ ನಾವು ಸ್ಟಪ್ಡ್ ಮಾಡಿರೋದೆಲ್ಲ ಒಳಗಡೆನೇ ಇರುತ್ತೆ. ಈ ಥರ ಕಾಣಿಸುತ್ತೆ. ಸ್ವಾದಿಷ್ಟ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ.